ಬೆಂಗಳೂರಿನಲ್ಲಿ ಕನಸಿನ ಮನೆ ಕಟ್ಟಬೇಕು ಅನ್ನೋದು ಎಷ್ಟೋ ಜನರ ಕನಸು. ಅದು ಸಾಧ್ಯ ಆಗದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಬಾಡಿಗೆ ಮನೆಯಾದ್ರೂ ಸಿಗಬೇಕು ಅಂತ. ಅದಕ್ಕಾಗಿ ಬಹಳಷ್ಟು ಹುಡುಕಾಟ ನಡೆಸ್ತಿರ್ತೀರಿ. ಹುಷಾರಾಗಿರ್ಬೇಕು ನೀವು. ಬೆಂಗಳೂರಿನಲ್ಲಿ ಮನೆ ಹುಡುಕ್ತಾ ಇರುವವರು ಹುಷಾರ್. ಬ್ರೋಕರ್ ನಂಬಿ ಮನೆ ಬಾಡಿಗೆ ಅಥವಾ ಲೀಸ್ಗೆ ತಗೊಳ್ಳೋದಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ವಹಿಸಿ. ಒರಿಜಿನಲ್ ಮನೆ ಮಾಲೀಕರಂತೆ ಯಾಮಾರಿಸಿ ಮೋಸ ಮಾಡ್ತಾರೆ. ನಕಲಿ ದಾಖಲೆ ರೆಡಿ ಮಾಡಿ ನಾವೇ ಓನರ್ ಅಂತ ನಂಬಿಸಿ ಹಣವನ್ನ ಲೂಟಿ ಹೊಡೆಯೋ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. 10 ಲಕ್ಷ ಹಣ ಕೊಟ್ಟು ಮನೆಯೂ ಇಲ್ಲ, ಹಣವೂ ಇಲ್ಲ, ಕಂಗಾಲಾಗ್ಬಿಟ್ಟಿದ್ದಾರೆ. ರಾಮಮೂರ್ತಿ ನಗರದ ಅಕ್ಷಯ್ ನಗರದಲ್ಲಿ ಅಮ್ಮ ಮಗನಿಗೆ ಮಹಾ ಮೋಸ ಆಗಿರೋದು. ನೋ ಬ್ರೋಕರ್ನಲ್ಲಿ ಮನೆ ನೋಡಿ ಓಕೆ ಮಾಡಿದ್ರು ದಿವಾಕರ್. ಅದಾದ ಮೇಲೆ ಗೊತ್ತಾಗಿರೋದು ಆತ ಓನರೇ ಅಲ್ಲ ಅಂತ. ಬೆಂಗಳೂರಿನಲ್ಲಿ ಅಥವಾ ಇಡೀ ಮಾಯಾ ಬಜಾರ್ ಬೆಂಗಳೂರಿನಲ್ಲಿ ಏನು ಡೂಪ್ಲಿಕೇಟಿಗೆ ಸಿಗೋದಿಲ್ಲ ಹೇಳಿ. ಎಲ್ಲವೂ ಕೂಡ ಮೋಸ ಅಥವಾ ವಂಚನೆಗೊಳಗಾಗಿ ಒಟ್ನಲ್ಲಿ ಹಣ ಮಾಡ್ಕೊಳ್ಬೇಕು. ಅದು ವಂಚನೆಯ ದಾರಿಯೋ ಅಥವಾ ಧೋಕಾ ಮಾಡ್ತಿದೀವೋ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಾನು ಮೊದಲೇ ಹೇಳ್ದಾಗೆ ಕನಸಿನ ಗೂಡೊಂದನ್ನು ನಿರ್ಮಿಸ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ಬೆಂಗಳೂರಿಗನ ಆಸೆ. ಆದರೆ ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಅಟ್ಲೀಸ್ಟ್ ಸ್ವಂತ ಮನೆ ಖರೀದಿ ಅಸಾಧ್ಯ ಬಿಡಿ ಈಗಿನ ದುಬಾರಿ ದುನಿಯಾದಲ್ಲಿ. ಒಂದು ನೆಮ್ಮದಿಯ ತಾಣವಾಗಿ ಬಾಡಿಗೆ ಮನೆಯೋ ಲೀಸೋ ಸಿಕ್ಕಿದ್ರೆ ಸಾಕು ಅಂತ ಇದ್ರೆ ಅದರಲ್ಲೂ ಕೂಡ ಮೋಸ ಆಗಿರೋದು ಗೊತ್ತಾಗ್ತಿದೆ. ನೋ ಬ್ರೋಕರ್ ಲಿಸ್ಟ್ ನಲ್ಲಿದ್ದ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ರು. ಮನೆ ಓಕೆನಾ ಅನ್ನೋದಾಗಿ ನಕಲಿ ಮಾಲೀಕ ಮಾತನಾಡಿದ್ದಾನೆ. 27 ಲಕ್ಷಕ್ಕೆ ಲೀಸ್ ಕೂಡ ತಗೊಂಡಿದ್ದಾನೆ. RTGS ಮೂಲಕ 5 ಲಕ್ಷ ಹಣವನ್ನ ಪಾವತಿ ಮಾಡಿದ್ರು ದಿವಾಕರ್. ಹೊಸ ಮನೆಗೆ ಬಂದು ನೋಡಿದಾಗ ಶಾಕ್ ಎದುರಾಗಿತ್ತು. ಮಹಾ ಮೋಸ ಬಯಲು. ಇನ್ನು ಪೇಂಟ್ ಮಾಡ್ತಿದ್ರು, ಈ ಮನೆಗೆ ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಮನೆ ಓನರ್ ಯುರೋಪ್ನಲ್ಲಿದ್ದಾರೆ ಅಂದಾಗ ದಿವಾಕರ್ಗೆ ಒಂದು ರೀತಿ ಸಿಡ್ಲು ಬಡ್ದಂಗೆ ಶಾಕ್ ಎದುರಾಗಿದೆ. ಹಣ ಪಡೆದ ಚಂದ್ರಶೇಖರ್ ಬಳಿ ಕೇಳಿದ್ರೆ ಫುಲ್ ಆವಾಜ್ ಆಗ್ತಿರೋದು. ಈ ಸಂಬಂಧ ರಾಮಮೂರ್ತಿ ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನೊಂದವರು ನೋಡಿ ಹೇಗಿದೆ ಅಂತ. ಪಾಪ ಅವಶ್ಯಕತೆಗೋಸ್ಕರ ಮನೆಯನ್ನ ಹುಡುಕ್ತಿದ್ದವರನ್ನ ಬಲೆ ಹಾಕಿ ಹಿಡಿದು 27 ಲಕ್ಷ ರೂಪಾಯಿ ವಸೂಲಿ ಮಾಡಿಕೊಂಡು ಅದಾದ ನಂತರದಲ್ಲಿ RTGS ಮಾಡಿಸ್ಕೊಂಡಿರೋದು. ಪಾಪ ಅವ್ರು ಬಂದು ನೋಡ್ತಾರೆ, ನನ್ನ ಮನೆ ಅಟ್ಲೀಸ್ಟ್ ಇಲ್ಲಿ ನಾವು ಇನ್ಮೇಲೆ ಜೀವನ ಸಾಗಿಸ್ಬೋದು ಅಂತ ಆಸೆಗಳನ್ನು ಇಟ್ಕೊಂಡು ಹೋಗಿ ನೋಡಿದ್ರೆ ಆ ಮನೆಗೆ ಪೇಂಟ್ ಮಾಡ್ತಿದ್ರಂತೆ. ಕೇಳಿದ್ರೆ ಈ ಮನೆ ಓನರ್ ಚಂದ್ರಶೇಖರ್ ಅವ್ರು ಇಲ್ಲಿಲ್ಲ, ಅವ್ರು ಇರೋದು ಯುರೋಪ್ನಲ್ಲಿ ಅಂದಾಗ ಪಾಪ ಅವ್ರಿಗೆ ಹೇಗೆ ಆಗಬೇಡ ಸಿಡ್ಲು ಹೊಡೆದಷ್ಟು ಶಾಕ್ ಆಗಿದೆ. ಅದಾದ ನಂತರದಲ್ಲಿ ಆತನಿಗೆ ಅಂದರೆ ಈ ಮೋಸ ಮಾಡಿದ ನೋ ಬ್ರೋಕರೇಜಲ್ಲಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಲ್ಲಿ ಯಾವುದೇ ಮಧ್ಯವರ್ತಿಗಳಿರೋದಿಲ್ಲ. ಆದ್ರೂ ಹೀಗೆ ಹೇಗಾಯ್ತು ಇದು ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು. ಪೊಲೀಸರು ನೊಂದವರಿಗೆ ನ್ಯಾಯ ಕೊಡಿಸದೆ ಆರೋಪಿ ಪರ ಮಾತನಾಡ್ತಿದಾರಂತೆ. ಹಣ ಕೊಟ್ಟಿದ್ದು ನಿಮ್ ತಪ್ಪು, ನಾವು ಕೊಡೋದಕ್ಕೆ ಹೇಳಿದ್ವಾ ಅಂತ ಅಂದ್ರಂತೆ. ಸಾಲ ಪಡೆದಿದ್ದ ಹಣಕ್ಕೆ ಈಗ ಬಡ್ಡಿ ಕಟ್ತಿದ್ದಾರೆ ಪಾಪ ದಿವಾಕರ್. ನ್ಯಾಯಕ್ಕಾಗಿ ಕೋರ್ಟು ಪೊಲೀಸರು ಅಂತ ತಾಯಿ ಮಗ ದಿನಾ ಅಲೆದಾಡೋದೇ ಆಗೋಗಿದೆ. ಇದೇ ರೀತಿ ಅನೇಕರಿಗೆ ಮೋಸ ಮಾಡಿದಾನೆ ವಂಚಕ ಚಂದ್ರಶೇಖರ್ ಅಂತ. ಇದು ಒಂದು ರೀತಿ ನೋ ಬ್ರೋಕರ್ ಆ್ಯಪ್ ಸ್ಕ್ಯಾಮ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈಗ ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡಾಗ್ಲೂ ನಮಗೆ ಈಸಿ ಮೆಥಡ್ ಬೇಕು. ಅಂದರೆ ಆನ್ಲೈನ್ನ ಮೂಲಕವೋ ಯಾವುದಾದ್ರೂ ಆ್ಯಪ್ನ ಮೂಲಕವೋ. ನೋ ಬ್ರೋಕರೇಜ್ ಅಂದರೆ ಅಲ್ಲಿ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ. ನೇರವಾಗಿ ಯಾವುದಾದ್ರೂ ಕಟ್ಟಡವನ್ನು ಅಥವಾ ಮನೆ ಬಾಡಿಗೆಗಳನ್ನು ತಗೊಳ್ಳೋದು, ಖರೀದಿ ಮಾಡೋದು, ಲೀಸ್ಗೆ ಪಡ್ಕೊಳ್ಳೋದು ಈ ಆ್ಯಪ್ನಲ್ಲಿ ಇರುವಂಥ ವಿಚಾರ. ಸೊ ಹಾಗಾಗಿ ಯಾವುದೇ ಮೋಸಗಳಾಗೋದಿಲ್ಲ ಅಂತ ಪಾಪ ನಂಬಿಕೊಂಡಿದ್ರು ದಿವಾಕರ್. ಹಾಗಾಗಿ ನಂಬಿ RTGS ಮೂಲಕ 5 ಲಕ್ಷ ಕೊಟ್ಟಿದ್ದಾರೆ, ಸಾಲ ಪಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆ ಸಾಲಕ್ಕೆ ಈಗ ಬಡ್ಡಿ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯದ ಮಟ್ಟಿಗೆ ಈಗ ಪೊಲೀಸರ ಹತ್ರ ಹೋಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರೆ ನಾವೇನಾದ್ರೂ ಹೇಳಿದ್ವಾ ಹಣ ಕೊಡಿ ಅಂತ ಅವರೇ ದಬಾಯಿಸ್ತಿದಾರಂತೆ. ಯಾವ ರೀತಿಯ ನ್ಯಾಯ ಇದು? ಹಣ ಇದ್ದವರ ಪರವಾಗಿ ಮಾತನಾಡೋದು ಯಾವ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಈಗ ಹಣ ಕೊಟ್ಟು ಲೀಸ್ ಪಡ್ಕೊಂಡಂತ ಇಂಥ ವ್ಯಕ್ತಿಗಳಿಗೆ ಈ ರೀತಿಯಾದಂಥ ಮೋಸ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಚಿಕ್ಕ ಪುಟ್ಟ 1 RKನೋ 1 BHKನೋ ಹುಡುಕ್ತಿರ್ತಾರೆ. ಅಂಥವ್ರಿಗೆ ಎಷ್ಟೆಲ್ಲ ಮೋಸ ಆಗಬಹುದು. ನೋ ಬ್ರೋಕರ್ ಆಗಿರಬಹುದು ಅಥವಾ ಯಾವುದೇ ಒಂದು ಆ್ಯಪ್ನಲ್ಲಿ ನಾವು ಹಣವನ್ನು ಹಾಕ್ತಿದ್ದೀವಿ, ಮನೆ ಬಾಡಿಗೆ ಹುಡುಕ್ತಾ ಇದ್ದೀವಿ ಅಂದರೆ ದಯವಿಟ್ಟು ಹುಷಾರಾಗಿರಿ. ಯಾಕಂದರೆ ಎಷ್ಟೋ ಜನದ ಕನಸು ಲೀಸ್ ಪಡ್ಕೊಳ್ಳೋದು, ಪ್ರತಿ ಮಂತ್ ರೆಂಟ್ ಕಟ್ಟೋಕ್ಕಾಗೋದಿಲ್ಲ ಅನ್ನೋದೆಲ್ಲ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡವರು ಅದ್ರ ಪರವಾಗಿ ಪೊಲೀಸರು ಕ್ರಮ ತೆಗೆದುಕೊಳ್ಳದೆ ಇರೋದು ಎಷ್ಟರ ಮಟ್ಟಿಗೆ ಸರಿ? ಸಂಬಂಧಪಟ್ಟ ಹಾಗೆ ಪಾಪ ದಿವಾಕರ್ ಪ್ರತಿನಿತ್ಯವೂ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲ್ದಾಡ್ತಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು. ಸಂಬಂಧಪಟ್ಟ ಹಾಗೆ ಹಣ ಕಳ್ಕೊಂಡು ಈಗ ಬರ್ಬಾದಾಗಿದ್ದಾರೆ. ಚಂದ್ರಶೇಖರ್ ಯುರೋಪ್ನಲ್ಲಿದ್ದಾರೆ ಅನ್ನುವಂಥ ಸಮಜಾಯಿಷಿ ಕೊಡ್ತಾ ಇದ್ದಾರೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಇತ್ತೀಚಿನ ದಿನದಲ್ಲಿ ಹೇಳ್ತಾ ಇದ್ವಿ, ಅಂದ್ರೆ ಮನೆಯನ್ನ ಪಡ್ಕೊಳ್ಳೋದೇ ಒಂದು ರೀತಿಯ ದುಸ್ಸಾಹಸ, ಅದರಲ್ಲೂ ಕೂಡ ನೋ ಬ್ರೋಕರೇಜ್ ಅಲ್ಲಿ ಅಷ್ಟೊಂದು ಹಣವನ್ನ ಆ ವ್ಯಕ್ತಿಯನ್ನ ನಂಬಿ ದಿವಾಕರ್ ಹೇಗೆ ಹಾಕಿದ್ರು, ಯಾವುದೇ ಡಾಕ್ಯುಮೆಂಟ್ಗಳನ್ನ ಕೇಳಿರ್ಲಿಲ್ವಾ? ಏನಿದೆ ಡೀಟೇಲ್ಸ್ ವೆಂಕಟೇಶ್? ಡೈನಾ, ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಕ್ಷಯನಗರದಲ್ಲಿ ಬರುವಂತಹ ಒಂದು ಕಸ್ತೂರಿ ನಗರ ಇದೆ. ಆ ಕಸ್ತೂರಿ ನಗರದಲ್ಲಿ ಒಂದು ಮನೆಯನ್ನ ನೋಡಿರ್ತಾರೆ ದಿವಾಕರ್ ಮತ್ತು ಅವರ ತಾಯಿಯವರು. ಮೊದಲಿಗೆ ನೋ ಬ್ರೋಕರ್ ಆಪ್ ನಲ್ಲಿ ನೋಡ್ತಾರೆ. ಅದಾದ ಬಳಿಕ ನೇರವಾಗಿ ಹೋಗಿ ಒಂದು ಮನೆ ಹತ್ರ ನೋಡ್ತಾರೆ. ಆಗ ಒಂದು ನಂಬರ್ ಕೂಡ ಡಿಸ್ಪ್ಲೇ ಆಗಿರುತ್ತೆ. ಆ ನಂಬರ್ಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಮನೆ ಓನರ್ ನಾನೇ ಇದ್ದೀನಿ ಬನ್ನಿ ಅಂತ ಕೂಡ ಹೇಳ್ತಾರೆ. ಅದಾದ ಬಳಿಕ ಈ ಮನೆಯ ಓನರ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಕೂಡ ಮನೆಯಲ್ಲಿ ಬಾಡಿಗೆಗಿದ್ದಂತಹ ಹರ್ಷ ಅನ್ನುವಂತಹ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಕೂಡ ತುಂಬಾ ಒಳ್ಳೆ ವ್ಯಕ್ತಿ ಚಂದ್ರಶೇಖರ್ ಅವರು, ಈ ಬಾಡಿಗೆಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಬರಲ್ಲ, ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಗೆ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ಕೊಡ್ತಾರೆ ಅಂತ ಹೇಳಿ ಅವ್ರ ಹತ್ರ ಕೂಡ ಹೇಳಿರ್ತಾರೆ. ಅದನ್ನ ನಮ್ದಂತ ಇವರು ಹೋಗಿ ಚಂದ್ರಶೇಖರ್ನ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಮನೆಯೆಲ್ಲ ನೋಡಿ ಅಂತ ಹೇಳ್ತಾರೆ. ಮನೆ ನೋಡಿದ್ಮೇಲೆ ಅವರಿಗೆ ಓಕೆ ಅಂತಾರೆ. ಆಗ 5 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಳ್ತಾನೆ ಇಮಿಡಿಯೇಟ್ ಆಗಿ. ಅದಾದ ಬಳಿಕ ಸಂಜೆ ಮತ್ತೆ ಕರೆಯನ್ನು ಮಾಡಿ ಬೇರೆ ಒಬ್ಬರು ಮನೆಗೆ ಬರುವುದಕ್ಕೆ ರೆಡಿಯಾಗಿದ್ದಾರೆ, ನೀವು ಅಮೌಂಟ್ ಅನ್ನ ಕೊಟ್ರೆ ನಿಮ್ಗೆ ಅದನ್ನ ಕೊಡ್ತೇವೆ, ಇಲ್ಲ ಅವರಿಗೆ ಕೊಟ್ಬಿಡ್ತೀವಿ ಅಂತ ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಬೇರೆ ದಾರಿ ಇಲ್ಲದೆ ಬೆಳಗ್ಗೆ ಬಂದು RTGS ಮೂಲಕ 5 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ. ಒಟ್ಟು 10 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು 10 ದಿನಗಳ ನಂತರ ನಿಮ್ಗೆ ಮನೆ ರೆಡಿ ಆಗುತ್ತೆ ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಅವರು ಬಾಡಿಗೆ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಮನೆಯಲ್ಲಿದ್ದಂತ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಮನೆ ಹತ್ರ ಹೋಗಿ ನೋಡ್ತಾರೆ. ಪೇಂಟಿಂಗ್ ಅನ್ನ ಮಾಡ್ತಿರ್ತಾರೆ. ಪೇಂಟಿಂಗ್ ಮಾಡ್ತಾ ಇದ್ದಂತ ವಿಚಾರದಂತ ಸಂದರ್ಭದಲ್ಲಿ ತಾವ್ ಯಾರು ಅಂತಾರೆ. ಆದ್ರೆ ಈ ಮನೆ ಬಾಡಿಗೆಗೆ ಬರುವಂತವರು ಲೀಸ್ಗೆ ತಗೊಂಡಿದೀವಿ ಅಂತಾರೆ. ಆದ್ರೆ ಆಗ ಅವರಿಗೆ ಶಾಕ್ ಆಗುತ್ತೆ. ಅವರು ಈಗಾಗಲೇ ಅಡ್ವಾನ್ಸ್ ಕೊಟ್ಟಿರುವಂತಹ ಅವರ ವ್ಯಕ್ತಿಗೆ ಈ ಒಂದು ಮನೆ ರೆಡಿ ಆಗಿರುವಂತದ್ದು, ಈಗಾಗಲೇ ಓನರ್ ಕೂಡ ಬಂದು ಹೋಗಿದ್ರು ಅಂತ ಕೂಡ ಹೇಳ್ತಾರೆ. ಅವರಿಗೆ ಶಾಕ್ ಆಗುತ್ತೆ. ಆಗ ಓನರ್ ಹೆಸರಂತ ಕೇಳಿದಾಗ ಅವ್ರು ಹೇಳುವಂತದ್ದು ಯುರೋಪ್ ನಲ್ಲಿ ಇದ್ದಾರೆ ನಿಜವಾದಂತ ಓನರ್. ಚಂದ್ರಶೇಖರ್ ಹೆಸರು ಹೇಳಿದಾಗ ಇವರಿಗೆ ಶಾಕ್ ಆಗುತ್ತೆ. ಚಂದ್ರಶೇಖರ್ ಯಾರು ಅನ್ನೋಂತವ್ರಿಗೆ ಗೊತ್ತಿಲ್ಲ, ಯಾರೋ ನಿಮ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ತಕ್ಷಣ ನಿಜವಾದಂತ ಓನರ್ ಏನಿದ್ದಾರೆ ಆ ಒಂದು ಓನರ್ ನ ಮನೆ ನಂಬರ್ ಅನ್ನ ತೆಗೆದುಕೊಂಡು ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಮನೆಗೆ ಸಂಬಂಧಪಟ್ಟಂತ ನಿಜವಾದ ಮಾಲೀಕರು ನಾವು ಯುರೋಪ್ ಅಲ್ಲಿ ಇದ್ದೇವೆ, ಆ ಮನೆಯನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಕೂಡ ನೇಮಕ ಮಾಡಿದೀವಿ ಅಂತ ಕೂಡ ಹೇಳ್ತಾರೆ. ಆಗ ಈ ವಿಚಾರವನ್ನು ಬಂದು ಚಂದ್ರಶೇಖರ್ ಪ್ರಸ್ತಾಪ ಮಾಡಿದಂತ ವೇಳೆಯಲ್ಲಿ ಅವರು ಹಣವನ್ನು ಕೊಡದೆ ಅವರಿಗೆ ಧಮಕಿಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾರೆ, ಭಯಪಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಬೇರೆ ದಾರಿ ಇಲ್ಲದೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಕೂಡ ಆರಂಭದಲ್ಲಿ ದೂರನ್ನ ಕೂಡ ತೆಗೆದುಕೊಳ್ಳೋದಿಲ್ಲ. ಅದಾದ ಬಳಿಕ ದೂರನ್ನ ತೆಗೆದುಕೊಳ್ತಾರೆ. ಆದ್ರೆ ಆರೋಪಿಯನ್ನ ಕರೆಸಿ ವಿಚಾರಣೆ ಮಾಡೋದನ್ನ ಬಿಟ್ಟು ಅವರ ಪರವಾಗಿಯೇ ಕೂಡ ಮಾತಾಡ್ತಾ ಇದ್ದಾರೆ. ಪೊಲೀಸರು ಕೂಡ ನಮಗೆ ಸರಿಯಾದ ನ್ಯಾಯವನ್ನು ಒದಗಿಸ್ತಾ ಇಲ್ಲ, ನೀವು ಹಣ ಕೊಟ್ಟಿದ್ದು ನಿಮ್ ತಪ್ಪು, ಏನೇ ಇದ್ರು ನೀವು ನ್ಯಾಯಾಲಯದಲ್ಲಿ ಹೋಗಿ ಮಾತಾಡ್ಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ತಾಯಿ ಕೂಡ ಹಣವನ್ನ ನೋಡಿದ್ರು, ಹಣ ಇಟ್ಕೊಂಡಿದ್ರು. ಮತ್ತೆ ಬಾಡಿಗೆ ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ, ಲೀಸ್ಗೆ ಹೋಗೋಣ ಅಂತ ಹೇಳಿ ಅವರು ಬಂದಿದ್ರು. ಆದ್ರೆ ಈ ಎಲ್ಲದರ ನಡುವೆ ಕೂಡ ಈ ಚಂದ್ರಶೇಖರ್ ಎನ್ನುವಂತ ನಯವಂಚಕ ಈ ರೀತಿಯಾಗಿ ಮೋಸ ಮಾಡಿರುವಂತದ್ದು. ಸದ್ಯ ಈ ಚಂದ್ರಶೇಖರ್ ಎನ್ನುವಂತಹ ವ್ಯಕ್ತಿ ಕೇವಲ ಇವರೊಬ್ಬರಿಗೆ ಈ ರೀತಿಯಾಗಿ ಮಾಡಿದಾನ, ಉಳಿದವರು ಯಾರಾದ್ರೂ ಇವನಿಂದ ಮೋಸ ಹೋಗಿದಾರ ಅನ್ನುವಂಥದ್ದು ಕೂಡ ತಿಳಿದು ಬರಬೇಕಾಗಿರುವಂತಹದ್ದು. ಡಯನ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.